ಮುಂದೆ ಆ ಕಡೆ ಹೋದ್ರೆ ಕಬಿನಿ ಡ್ಯಾಮು. ಸೊ ಡ್ಯಾಮ್ ಬಂದಾಗ ನಾವು ಅಲ್ಲಿ ಗಂಟ ಹೋಗಿದ್ವಿ. ಏನ್ಮಾ ಮಾತ್ರ ಕರೆಯೋದು, ಅವರು ಕರಿತಾರ ನನ್ನ ಬೆಳಗ್ಗೆಯಿಂದ. ಕರೆಕ್ಟಾಗಿ ಊಟ ಟೈಮ್ ಬರ್ತಿರಲ್ರಲ್ಲಿ. ಯಪ್ಪ ಮೈಸೂರಲ್ಲಾಯ್ತು, ಈಗ ಹೊಸಮಳದಲ್ಲಿ ನಾಟಕ ಮಾಡ್ತಾವನೆ. ಓ ಇದೆಲ್ಲ ಇವರೇ ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗ ನೋಡಿ ಇವಾಗ ಕೂತಾರೆ. ಇದು ಬೇಲಿ ನೀರು ಬರಬಾರ್ದು ಅಂತ ಹಾಕೋರ. ನಮ್ದು ಹಳೆ ಲವ್ ಸ್ಟೋರಿ ಡಿಸ್ಕಸ್ ಮಾಡ್ತಾರೆ. ನಮ್ಮ ಮಾವ ಮುಂಚೆ ನೋಡಿದ್ರಂತೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಈಗ ಎಸ್ ಡಿ ಕೋಟೆಲಿ ಇದ್ದೀವಿ. ಎಸ್ ಡಿ ಕೋಟೆಲಿ ನಮ್ಮ ಮಾವನ ಮೇಲೆ ಇದ್ದೀವಿ. ಆ್ಯಂಡ್ ಈಗ ನಮ್ಮ ಮಾವನ ಜಮೀನ್ ಹತ್ರ ಬಂದಿದ್ದೀವಿ. ಬೆಳಗ್ಗೆ ತಿಂಡಿ ಮಾಡಿ ನಾಷ್ಟ ಮಾಡಿ ಎಲ್ಲ ಆಯಿತು. ಮಕ್ಕೆ ಹಬ್ಬ ನಡೀತಾ ಇದೆ. ಮಕ್ಕೆ ಹಬ್ಬ ನಿನ್ನೆ ಎಡೆ ಇಟ್ಟಿದ್ರು, ಇವತ್ತು ಆ್ಯಕ್ಚುಲ್ ಊಟ. ಏನೋ ಸ್ವಲ್ಪ ಜನಕ್ಕೆಲ್ಲ ಹೇಳಿದ್ದಾರೆ ಹಬ್ಬದ ಊಟಕ್ಕೆ ಬರ್ತಾರೆ. ಸೊ ನಾವು ಇಲ್ಲಿ ಸುಮ್ಮನೆ ಬ್ಯಾಕ್ ವಾಟರ್ಸ್ ಇದೆ ಇಲ್ಲಿ ಹಿಂದೆ ಜಮೀನ್ ಹೋಗಿದ್ವಿ. ಅಲ್ಲಿ ಹೋಗೋಣ ಅಂತ ಬಂದ್ವಿ. ಒಂದು ಪಿಕಾಕ್ ಫುಲ್ ಫೆದರ್ಸ್ ಎಲ್ಲ ಓಪನ್ ಮಾಡ್ಕೊಂಡು ಡಾನ್ಸ್ ಮಾಡ್ತಿತ್ತು. ಸೈಡಿಗೆ ಹೊಟ್ಟೋಯ್ತು. ಇಲ್ಲೇ ಎಂಟ್ರಿಲೇ ಈ ಪಾತಲ್ಲಿ ಇಲ್ಲೇ ಜಸ್ಟ್ ಇಲ್ಲಿತ್ತು. ಸೈಡ್ಗೆ ಹೋಗಿದೆ, ಈಗ ಅಲ್ಲಿದೆಯಾ ಇಲ್ಲೋ ಗೊತ್ತಿಲ್ಲ, ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಈ ಹಬ್ಬಕ್ಕೆ ನಮ್ಮ ಫ್ರೆಂಡ್ಸ್ಗೂ ಹೇಳಿದ್ದಾರೆ ಗೈಸ್. ಸೊ ಅವರು ಮೈಸೂರಿಂದ ಬರ್ತಾಯಿದ್ದಾರೆ. ಉದಯ್ ಆ್ಯಂಡ್ ಶಿವಕುಮಾರ್ ಬರ್ತಾರೆ. ಸೊ ಅವರು ಜಾಯ್ನ್ ಆಗ್ತಾರೆ ಈ ಬ್ಲಾಗಿಗೆ. ಸೊ ನಾವು ಅದಕ್ಕೆ ಬೆಳಗ್ಗೆ ಎದ್ದು ಜಮೀನು ಕಡೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಬರ್ತಾಯಿದ್ದೀವಿ. ಇದೆಲ್ಲ ನಮ್ಮ ಯಾವ್ದಿರದೆ ಜಮೀನು ತೋಟ ಎಲ್ಲ ಇದೆ. ಅದಕ್ಕೆ ಮಾರ್ನಿಂಗ್ ಒಂದು ನೋಡ್ಕೊಂಬರೋಣ ಅಂತ ಬಂದ್ವಿ. ಆಮೇಲೆ ಮತ್ತೆ ನಮ್ಮ ಫ್ರೆಂಡ್ಸ್ ಕರ್ಕೊಂಡು ಬರ್ತೀವಿ. ಸೊ ಗೈಸ್, ಇದು ಕಾಫಿ ಆ್ಯಂಡ್ ಅಡಿಕೆ ಪ್ಲ್ಯಾಂಟೇಷನ್. ಈ ಕಡೆ ಪಚ್ಚಬಾಳೆಹಣ್ಣು ಹಾಕ್ಸಿದ್ದಾರೆ ನಮ್ಮ ಮಾವ. ಪಚ್ಚಬಾಳೆಹಣ್ಣು ತೋಟ ಇದು. ಪಚ್ಚಬಾಳೆಹಣ್ಣು ಸಕ್ಕದಾಗ ಕಚ್ಚಿದೆ ಈ ಸತಿ. ಹೋಗ್ತಾ ನಾವು 2 ಚಿಪ್ ತೊಗೊಂಡೋಗ್ತೀವಿ. ಆಗಲೇ ನಮ್ಗೆ 2 ಚಿಪ್ ಕೊಟ್ಟಿದ್ರು ಲಾಸ್ಟ್ ಟೈಮು. ಅದು ಇನ್ನೂ ಬಲ್ತಿರಲಿಲ್ಲ. ನಾವು ಆಚೆನೇ ಇಟ್ಬಿಟ್ಟು ಅದು ಹಣ್ಣಾಗಿಲ್ಲ. ಸ್ಟೀಲ್ ಡಬ್ಬದಲ್ಲಿ ಇಲ್ಲ ಗಂಧ ಕಡ್ಡಿ ಹಾಕಬೇಕಿತ್ತಂತೆ, ನಾವು ಹಾಕಿಲ್ಲ, ಅದು ಹಾಳಾಗೋಯ್ತು. ಸೊ ಈ ಸಲ ಅದು ಬಲ್ತಿರೋದನ್ನ ತೊಗೊಂಡೋಗ್ಬೇಕು ಮೈಸೂರು ಹೋಯ್ತಾ. ಗೈಸ್, ನಾವೀಗ ಕಬಿನಿ ಬ್ಯಾಕ್ ವಾಟರ್ಸ್ ಹತ್ರ ಇದ್ದೀವಿ. ಇದೇ ನೋಡಿ ಕಬಿನಿ ಬ್ಯಾಕ್ ವಾಟರ್. ಇಲ್ಲಿ ತನಕ ನಮ್ಮ ಮಾವನ ಜಮೀನು. ಸೊ ಪಕ್ಕದಲ್ಲೇ ಕಬಿನಿ ಬ್ಯಾಕ್ ವಾಟರ್ಸ್. ಮಸ್ತುಂಡಲ್ಲ ಕಬಿನಿ ಡ್ಯಾಮ್. ಇದರಿಂದ ಸ್ವಲ್ಪ ಮುಂದೆ ಆ ಕಡೆ ಹೋದ್ರೆ ಕಬಿನಿ ಡ್ಯಾಮು. ಸೊ ಡ್ಯಾಮ್ ಬಂದಾಗ ನಾವು ಅಲ್ಲಿ ಗಂಟ ಹೋಗಿದ್ವಿ. ಆಲ್ಮೋಸ್ಟ್ ಇಲ್ಲಿಂದ ಒಂದು 250 ಮೀಟರ್ಸ್ ಒಳಗಡೆ ಹೋಗಿದ್ವಿ ಗೈಸ್. ಅಲ್ಲಿ ತನಕ ಹೋಗಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ವಿ. ಬಟ್ ಇವಾಗ ಇಲ್ಲಿ ತನಕ ಇವ್ರು ಸರಹದ್ದು ತನಕನೂ ನೀರು ಬಂದ್ಬಿಟ್ಟಿದೆ. ಒಳಗಡೆಗೂ ಬಂದಿದೆ ಸ್ವಲ್ಪ. ಆ ಕಡೆ ಇಲ್ಲಿ ಹಿಂಗೆ ಲೆಫ್ಟಿಗೆ ಹೋದರೆ ಆ ಕಡೆ ಡ್ಯಾಮ್ ಬರುತ್ತೆ, ಕಬಿನಿ ಡ್ಯಾಮು. ಸೊ ಡ್ಯಾಮ್ ಫುಲ್ಲಾಗಿದೆ, ನೀರು ಬಿಟ್ಟಿದ್ದಾರೆ. ಅದಕ್ಕೆ ಇಷ್ಟೊಂದು ನೀರು ಗೈಸ್ ಇಲ್ಲಿ ತನಕ ಬಂದ್ಬಿಟ್ಟಿದೆ. ಸಮ್ಮರ್ ಆದರೆ ಇದೆಲ್ಲ ಖಾಲಿ ಆಗುತ್ತೆ. ಮಾನ್ಸೂನಲ್ಲಿ ಇಷ್ಟು ನೀರಿರುತ್ತೆ ನೋಡಿ. ಏನು ಮಾಡ್ತಿದ್ದೆ? ಅಲ್ಲೊಂದು ಹಟ್ಟು ಥರ ಮಾಡ್ಕೋತಾ ಇದ್ದೆ. ಸಂಜೆ ಅಲ್ಲಿ ಮಾರ್ನಿಂಗ್ ಎಲ್ಲ ಇಲ್ಲಿ ಬಂದು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು. ಮನೆ ಮಕ್ಕಳೆಲ್ಲ ಯಾರು ನೋಡ್ಕೊತಾರೆ? ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಅದು ಮಲಗಿದ್ದಾಗ ಬರೋದು, ಸಂಜೆ ಬರೋದು. ಮೈ ವೈಫ್ ಆ್ಯಂಡ್ ಅವರ್ ಪ್ಲಾನ್ಸ್. ಇವತ್ತು ಇವಳ್ದು ಬರ್ತಡೇ ಗೈಸ್. ನಿನ್ನ ಹೆಸರೇನಮ್ಮ? ಇಲ್ಲಿ ಬರ್ತಡೇ. ನಿನ್ನ ಹೆಸರು ಹೇಳು. ಗಾನಿಸ್ಕಾ ಅಂತ ಇವಳ ಹೆಸರು. ಇವಳು ಬರ್ತಡೇ ಇವತ್ತು. ಹಂಗೆ ಇವತ್ತು ಹಬ್ಬ. ಸೊ ಬಲೂನ್ ಊತ್ತವ್ರೆಲ್ಲ. ಡೆಕೋರೇಷನ್ ಎಲ್ಲಿ ಮಾಡ್ತಿದ್ದೀಯಮ್ಮ? ಇಲ್ಲೇ ಕ್ಯಾಮ್ರಾ ಒಳಗಡೆನೆ. ಇಲ್ಲಿ ಎಲ್ಲರೂ ಬಲೂನ್ ಊದ್ತಾ ಇದ್ದಾರೆ. ಒಂದು ಸೆಟ್ ಜನ ಬಲೂನ್ ಊದ್ತಾ ಇದ್ರೆ, ಇನ್ನೊಂದು ಸೆಟ್ ಜನ ಇಲ್ಲಿ ಮಾತಾಡ್ತಾ ಕೂತಿದ್ದಾರೆ. ಸೊ ಇನ್ನೂ ಯಾರು ನೆಂಟರು ಬಂದಿಲ್ಲ. ಎಷ್ಟು ಬಲೂನ್ ಊದಿದ್ರಿ ಅಕ್ಕ? ಎಷ್ಟು ಬಲೂನ್ ಊದಿದ್ರಿ ಹೇಳಿ ಈಗ? ಹ್ಯಾಪಿ ಬರ್ತ್ಡೇ ಡೆಕೋರೇಷನ್ ರೆಡಿ ಆಗ್ತಾ ಇದೆ. ರೆಡಿ ಮಾಡ್ತಾ ಇರೋರು ಚಿಂಟುಗಳು. ಅಲ್ಲ ಅಲ್ಲಿ ನಮ್ಮ ಅದಕ್ಕೇನು ಇದ್ದಾರೆ. ಎಲ್ಲ ಸೇರ್ಕೊಂಡು ಇಲ್ಲಿ ಮುದ್ದೆ ತೊಗೊಳ್ತಾವ್ರು ನೋಡಿ ಗೈಸ್. ಮುದ್ದೆ ತಿರಿತವ್ರೆ. ಎಷ್ಟು ಮುದ್ದೆ ಆಗ್ತೈತೆ? ಒಂದು 150 ಮುದ್ದೆ ಆಗಿಲ್ವಾ? 150 ಮುದ್ದೆ. ಅಡುಗೆ ಎಲ್ಲ ಇಲ್ಲೇ ಮಾಡ್ತಿರೋದು ಗೈಸ್. ಇದು ಅಡುಗೆ ಪ್ಲೇಸ್ ಆಗ್ಬಿಟ್ಟಿದೆ. ಸಪ್ರೇಟಾಗಿ ಇವರು ಭಟ್ರು ಶ್ರೀರಂಗಪಟ್ಟಣದಿಂದ ಬಂದವ್ರು ನೋಡಿ, ಮಂಜಣ್ಣ ಅಂತ. ಕಬಾಬ್ ಹಾಕ್ತವ್ರೆ. ಬಿಸಿ ಬಿಸಿ ಕಬಾಬ್ ತಿನ್ನೋದ ಮೇಲೆ. ಓ ಮಕ್ಕೆ ಹಬ್ಬದಲ್ಲಿ ಬರ್ತಡೇ ಸಂಭ್ರಮ. ಅಯ್ಯೋ ಅಯ್ಯೋ ಅಯ್ಯೋ. ಮಗು ತಂದೆ ತಾಯಿ ಇವರೇ, ಕಿರಣ್ ಮತ್ತು ರಂಜಿತಾ ಅಂತ. ನಮ್ಮ ಅಣ್ಣ ಅವರು, ನಮ್ಮ ದೊಡ್ಡಮ್ಮನ ಮಗ ಬರ್ತಡೇ.
ಎಲ್ಲ ಪ್ರೇಕ್ಷಕರು ಕಾಯ್ತವ್ರೆ ಕೇಕ್ಗೋಸ್ಕರ. ಕೇಕ್ ಸಿಗುತ್ತೆ ಅಂತ, ಹನಿ ಕೇಕು ಗೈಸ್. ಹ್ಯಾಪಿ ಬರ್ಡೇ ಟು ಗಾನುಷ್ಕ. ಹ್ಯಾಪಿ ಬರ್ಡೇ. ಇಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು, ನಾನು ನೋಡಿ ಇಲ್ಲಿ. ಹಾ, ಇಲ್ಲಿ ನೋಡು, ಇಲ್ಲಿ ನೋಡು. ಆಯ್ತು, ಕಟ್ ಮಾಡಿ ಈಗ. ಹೋಗ್ರಿ ಹೋಗ್ರಿ ರೀ. ಇವ್ರನ್ನ ಬೆಳಗ್ಗೆ ರೇಗಿಸ್ತಾರೆ, ಮಾಮ ಮಾಮ ಅಂತ. ಮಾ ಏನ್ ಮಾ? ಇವಳು ಮಾತ್ರ ಕರೆಯೋದು, ಅವರು ಕರಿತಾರ ನನ್ನ ಬೆಳಗ್ಗೆಯಿಂದ. ಅಲ್ಲ, ಇದು ನಮ್ಮ ಅಮ್ಮಂಗೂ ಗೊತ್ತಿರ್ಲಿಲ್ವಾ? ನಾನು ಮಾ ಅಂದ್ರೆ ನಮ್ಮಮ್ಮ ಏನು ಏನು ಅಂತ ಬರ್ತಾ ಇದ್ದೆ. ಗೌಡ್ರು ಸ್ಟಾರ್ಟ್ ಆಗತ್ತಾರ ಈಗ. ಪಲ್ಲವಿಯಕ್ಕೆ ಹೇಳ್ಬೇಕು. ಹಾ, ಪಲ್ಲವಿಯಕ್ಕ ಇಲ್ಲಿ ಅಕ್ಕ ಹೇಳಿ, ಬಂದರು ಬಂದರು, ಬಾವ ಬಂದರು ಅಂತ. ಬಾವ ಬನ್ನಿ ಬಾವ, ನಮ್ಗೆ ಮಾವ ಮಾಮ ಗೈಸ್. ಅಲ್ಲಿ ಬರ್ತಡೇ ಸಂಭ್ರಮ ಇನ್ನೂ ಮುಗ್ದಿಲ್ಲ, ಮಾಡ್ತಾ ಇದ್ದಾರೆ. ನಾವು ಇವಾಗ ಅಂತರ್ಸಂತೆಗೆ ಹೋಗ್ತಾ ಇದ್ವಿ, ಯಾಕಂದ್ರೆ ನಮ್ಮ ಮಮ್ಮಿ ಬರ್ತಾ ಇದ್ದಾರೆ ಕರ್ಕೊ ಬರೋದಕ್ಕೆ. ಎಸ್, ಮಮ್ಮಿ ಅಂಡ್ ಅವರ ಕಸಿನ್ ಬಂದಿದ್ದಾರೆ. ಸೊ ಅವ್ರನ್ನ ಕರ್ಕೊಬರಕ್ಕೆ ಹೇಳಿದ್ರು ಅವರು, ಅದಕ್ಕೆ ಅವ್ರನ್ನ ಪಿಕ್ ಮಾಡಕ್ ಹೋಗ್ತಾ ಇದೀವಿ. ಉದಯ್ ಶಿವಕುಮಾರ್ ಈಗ ಮೈಸೂರಿಂದ ಹೊರಡ್ತಾ ಇದ್ದಾರೆ. ಸೊ ಅವರು ಜಾಯ್ನ್ ಆಗ್ತಾರೆ. ಸಿಕ್ಕಾಬಟ್ಟೆ ಬಿಸಿಲಿದೆ ಗೈಸ್. ಮಾನ್ಸೂನ್ ಗಾನ್ ಬಿಕಮ್ ಸಮ್ಮರ್. ಏನಕ್ಕೆ ಇಷ್ಟು ಬಿಸಿಲಿದೆ ಅಂತ ಗೊತ್ತಾಗ್ತಾ ಗೊತ್ತಿಲ್ಲ, ಬಟ್ ಬಿಸಿಲಲ್ಲಿ ಈ ಕಾರು ನಮ್ಮ ಕಸಿನ್ದು ಆಲ್ಟೋ, ಅದರಲ್ಲಿ ನಾವು ಡ್ರೈವ್ ಹೋಗ್ತಾ ಇದೀವಿ. ಬನ್ನಿ ಅಂತರಂತೆ ಹೋಗೋಣ. ಅಂಡ್ ಗೈಸ್, ನಮ್ಮ ಮಮ್ಮಿ ಮತ್ತೆ ಆಂಟಿ ಬಂದ್ರು. ಬನ್ನಿ, ವೆಲ್ಕಮ್ ಟು HD ಕೋಟೆ. ಕರೆಕ್ಟಾ ಊಟ ಟೈಮ್ ಬರ್ತಿರಲ್ರಲ್ಲಿ. 2 ಗಂಟೆಗೆ ಬಂದಿರಲ್ಲ, ಎಲ್ಲ ಖಾಲಿ ಆಯ್ತೈತೆ. ಏನು ಓವರ್ ಆಕ್ಟಿಂಗ್ ಮಾಡ್ತಾರ ನೋಡಿ. ಇಲ್ಲ, ಎಲ್ಲಾರ್ದು ಆಯ್ತು, ನಂದಾಗಿಲ್ಲ ಮಗ. ಕಾಯ್ತಾ ಇದೀನಿ ಇವ್ರಿಗೋಸ್ಕರ. ಲೇಟ್ ಆಗಿ ಬಂದವ್ರೆ. ಇಲ್ಗಂಡ್ ಬಂದ ಮಗ, ಊಟ ಮಾಡಕ್ಕೆ ಬಂದಿರೋದು. ಹೋಯ್ತಾನಂತೆ. ಅಲ್ಲ ಕಡೆ ಇವ್ರು ಏನ್ ಹೇಳ್ತಾರೆ ಗೊತ್ತಾ, ಅದು ಊಟಕ್ಕೆ ಹೋಯ್ತಿಲ್ಲ, ಮಕ್ಕೆ ಹಬ್ಬ ಏನಾದ್ರು ಪೂಜೆ ಇರುತ್ತೆ ನಡಿ ಬೇಗ. ನನ್ನೇನೆ ಮುಗಿದ್ ಕಣೆ, ಎಡೆ ಹಾಕಿ. ಗೊತ್ತಾಯ್ತು. ನನ್ನ ಮಕ್ಕ 2 ಗಂಟೆಗೆ ಬಂದಿರಲ್ಲ ನೀವು. 2 ಗಂಟೆ ಅಲ್ಲ ಮಗ, ಲೇಟ್ ಆಗಿತ್ತು. ಅಕ್ಕ ನಮಸ್ತೆ. ಒಂಚೂರು ಡ್ರಾಮಾ ಮಾಡು ಮಗ. ಮತ್ತೆ ಶಿವಕುಮಾರ್ ಅವ್ರ ಏನ್ ಸಮಾಚಾರ? ಬೇಗ ಮೈಸೂರೆಲ್ಲ ಚೆನ್ನಾಗಿದ್ಯಾ? ಮೈಸೂರು ಚೆನ್ನಾಗಿದೆ. ಏನು 1 ವರ್ಷ ಆಯ್ತು ನೆನ್ನೆ ಬಿಟ್ಟು ಬಂದಿದ್ದೇವಲ್ಲ. ಮೈಸೂರಿನ ಯಾರು ಆಳ್ಮಿಗಿಡ್ ಮಾಡ್ಬಿಟ್ಟಿದ್ಯಾ ಅಂತ. ನಾನೇ ನೋಡಿದ್ರಂತೂ ನೀನು ಗಾಬರಿ ಆಗೋಯ್ತಾ. ಹೊಡೆದೇ ತಗ್ತೀನಿ ನಿಮ್ಗೆ ಇಬ್ರು. ಗಗನ ಅಂತೂ ಹೊಡೆದೇ ತಗ್ತಾಳೆ ನಿಂಗೆ. ಗಗನ ಯಾರು? ಗಗನ ಯಾರು ತೋರ್ತಾಳೆ? ಗಗನ ಯಾರು ಅಂತ ಮುಗಿತು. ನಮ್ಗೆ ನಾವು ಇವಾಗ ಶಿವಕುಮಾರ್ ಅವರ ಮೋಸ್ಟ್ ಫೇವ್ರೇಟ್ ಪಾರ್ಟಲ್ಲಿ ಕೂತಿದ್ದೀವಿ. ನಮಗೂ ಮೋಸ್ಟ್ ಫೇವ್ರೇಟ್ ಪಾರ್ಟು. ನಡಿ ನಡಿ ನಡಿ. ನಿಮ್ದೇ ಕಾರಲ್ಲಿ ಬರಕ್ ಬಿಡ್ಲಿಲ್ಲ ಕಣ. ಹೊಟ್ಟೆ ಬನ್ನಿ, ಹೊಟ್ಟೆ ಯಾರು ಫೋನ್ ಮಾಡ್ತೇವೆ. ನಾನು ಒಂದೇ ಸತಿ ಮಾಡಿದ್ದು ಮಗನೇ, ಸುಳ್ಳು ಹೇಳ್ತೀಯಲ್ಲ. ಇವ್ನು ಗಾಡಿ ಓಡಿಸ್ತಾನೆ ಅಂತ ಬಂತು ಫಸ್ಟ್. ಇವ್ನು ಗಾಡಿ ಓಡಿಸ್ತಾ ಇದ್ದ, ಅವನು ಮಾಡಿದೆ. ಅವನು ಓಡಿಸ್ತಿರ್ತಾನೆ ಅಂತ ನಿನ್ಗೆ ಮಾಡಿದೆ. ನೆಕ್ಸ್ಟ್ ನಾನು ಓಡಿಸ್ತಾ ಇದ್ದೆ, ಆಮೇಲೆ ನನಗೆ ಮಾಡಿದ್ರಿ. ಅದ ಹೆಂಗೆ ನೀನು ಅವ್ನು ಓಡಿಸ್ತಿರ್ತಾನೆ ಅಂತ ನಿಂಗೆ ಮಾಡಿದೆ. ಮತ್ತೆ ಇವನಿಗೆ ಮಾಡಿದ್ರಿ. ಹಾಕಿ ಹಾಕಿ. ಯಪ್ಪ, ಮೈಸೂರಲ್ಲಾಯ್ತು. ಈಗ ಹೊಸಮಳದಲ್ಲಿ ನಾಟಕ ಮಾಡ್ತವನೆ ಶಿವಕುಮಾರ್ ರಂಗಮಂದಿರ. ಬೆಳಿಗಂಡು ಶೌರ್ಯ. ದೊಡ್ಡಮ್ಮ ಇವನೇನು? ಇವನ್ಯಾರು? ನೀನು ಹೇಳ್ಕೊಡಿದ್ದೆ ಇಲ್ಲ. ಹಂಗೆ ಫುಲ್ ಫ್ಯಾನ್ಸ್ ಕಣ ದೊಡ್ಡಮ್ಮ, ಫುಲ್ ಫ್ಯಾನ್ಸು. ನನ್ನ ಹೆಸರು ಹೇಳ್ಕೊಡ್ಬೋದು, ನಿಮ್ದೆಲ್ಲ ಹೇಳ್ಕೊಡಂಗಿಲ್ಲ ನಾನು. ಆಯ್ತು ಬಿಡೋಣ ಅಣ್ಣ, ಸರಿ ಕಣ. ಬಂದ್ರು ಉಂಡ್ರು ಹೋಯ್ತವ್ರೆ. ಏನ್ ಚಿಪ್ಸ್ ಮಗ ಅದು? ತಿನ್ಬಿಟ್ರೆ ಗೋರಿ. ಯಾಕೋ ಏನೋ ಚಿಪ್ಸ್ ಇಂದ್ರು ಸತ್ತೋಗ್ಬಿಟ್ರು. ಅಲ್ಲ, ಏನೋ ಚಿಪ್ಸ್ ಇಂದ್ರು ಸತ್ತೋಗ್ಬಿಟ್ರು. ಯಾಕೆ? ಗೋರಿಕಾಯಿ ಚಿಪ್ಸ್. ನಮ್ಮ ಮಾವ ಅವರು ಜಸ್ಟ್ ಡ್ಯೂಟಿಗೆ ಜಾಯ್ನ್ ಆಗಿದ್ದಾರೆ ಗೈಸ್. ಇದ್ರು. ಅಲ್ಲ, ಬಂದ್ ನೆಂಟ್ರ ಮುಂದೆ ಫುಲ್ ಪೋಸ್ ಕೊಟ್ರು. ಈಗ ಕೆಲಸ ಮಾಡ್ತಾರೆ, ಡ್ಯೂಟಿಗೆ ಜಾಯ್ನ್ ಆಗೋರೆ. ಮಾವಂಗೆ ಏನು ಮಾತಾಡ್ಬೇಕು ಗೊತ್ತಾಯ್ತಾ ಇಲ್ಲ. ಏನ್ ಹಾಕಿದೆ ಹೋಗಿ ಹೇಳಮ್ಮ.
ಇದೆಲ್ಲ ಹಸುಗಳಿಗೆ ತಿಂಡಿ ಫೀಡ್ಸ್. ಇದು ನಂದಿನಿ ಫೀಡ್ಸಾ? ಇಲ್ಲ ಇದು ಮಾಮೂಲಿ ಹೊರಗಡೆ ಪ್ರಮೋಟ್ ಮಾಡೋದು, ಬೇರೆದನ್ನ ಮಾಡಲ್ಲ. ನಂದಿನಿ ಫೀಡ್ಸ್ ಅವ್ರ ಅಪ್ಪನ ಕಾಂಟ್ಯಾಕ್ಟ್ ಮಾಡಿ. ನಂದಿನಿ ಬ್ರ್ಯಾಂಡ್. ನಂದಿನಿದು ಹಾಕ್ತೀರಾ? ಓಕೆ. ಕುಳ್ಳನು ಬಂದಾನೆ ಮಗ ರೆಸ್ಪೆಕ್ಟ್ ಇಲ್ಲ ಅನ್ರೆಸ್ಪೆಕ್ಟ್. ಅದು ಕಟ್ಟದ್ದ ಅವ್ರು ಅನ್ಬೋದು ಏರಿಕಾಗಲ್ಲ. ಅವ್ರು ಎತ್ತರ ತುಂಬಾ ಎತ್ತರ ಅವ್ರೆ. ಇವೆಲ್ಲ ಇನ್ನೇನು ಸಮಾಚಾರ ಸೌಮ್ಯ? ಏನ್ ಮಾಡ್ತಾ ಇದ್ರಿ ಇಲ್ಲಿ? ಸಮಾಚಾರ ಹೇಳ್ಬೇಕು. ನೀನ್ ಐಟಿ ಹಾಕೊಂಡಿದ್ದಿಲ್ಲ. ಇವಾಗ ಗೈಸ್ ಇಲ್ಲಿ ಪರವಾಗಿಲ್ಲ, ಇಷ್ಟೇ ತೆಗಿಬೋದು. ಫುಲ್ ನೀರೈತೆ, ಅಳ್ಳಾಡಿಸ್ತವಳೆ. ಯಾವೂರು? ಗೊತ್ತಾಯ್ತು. ವೆಲ್ಕಮ್ ಟು ದ ಕ್ಲಬ್. ಬನ್ನಿ 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 ಎಲ್ಲ ಬನ್ನಿ. ಇವಾಗ ಗ್ರೂಪ್ ಫೋಟೋ ತೆಗಿಸ್ತಾ ಇದೀವಿ ಗೈಸ್. ನಮ್ಮ ಅಜ್ಜಿ ಮತ್ತೆ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮಂದಿರು, ನಮ್ಮ ಮಾವದಿರು. ಮಾವ ಒಬ್ಬರೇ ಇರೋದು. ಮಾವ ಬನ್ನಿ ಮಾವ ಕುತ್ಕೊಳ್ಳಿ. ಗೈಸ್ 50 ವರ್ಷದ ಹಿಂದಿನ ಫೋಟೋ ರೀಕ್ರಿಯೇಟ್ ಮಾಡ್ತಾ ಇದೀವಿ. ಓ ಇದೆಲ್ಲ ಇವರೇ ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗ ನೋಡಿ ಇವಾಗ ಕೂತವ್ರು ಇಲ್ಲಿ. ಸುಳ್ಳು 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 ಗೈಸ್, ಸುಳ್ಳು. ಸುಳ್ಳು ಸುಳ್ಳು. ಇಲ್ಲಿ ತನಕ ನಿಂತಿ ಇದು ನಮ್ಮ ಅದಕ್ಕೆ ಗೈಸ್ ನೋಡಿ, ಚಿಕ್ಕ ವಯಸ್ಸಲ್ಲಿ ಹಿಂಗಿದ್ರು, ಇವ್ ದೊಡ್ಡರಾದ್ಮೇಲೆ ಹಿಂಗವ್ರು. ಚೇಂಜ್ ಏನಿಲ್ಲ. 50 ವರ್ಷ ಹಿಂದೆ ಹುಟ್ಟಿದ್ರು. ಇಲ್ಲಿ ಫೋಟೋ ಫೋಟೋ ಇಲ್ಲಿ ಸ್ಮೈಲ್. ಹೊಸ ಹೊಸ ಪದಗಳು ಕಳಿಸ್ತಾ ಇದೀವಿ. ಅದ್ಗಳಂತೆ ಬಂದ ತಕ್ಷಣ ಸಂಪಾದಕತಿ ಸಂಪಾದಕತಿ ಅಂತ ಅರ್ಥನೇ ಆಯ್ತಲ್ಲ ಅವ್ರಿಗೆ. ಸ್ವಾಮಿ ಪಾದವೇ ಗತಿ ಅರ್ಥ ಆಯ್ತು. ಆಮೇಲೆ ನಾವೇ ಕ್ರ್ಯಾಕ್ ಮಾಡಿದ್ದು, ಅವನೇನು ಹೇಳಲಿಲ್ಲ. ನಮ್ ಕಡೆ ಈ ತರ ಯಾರು ರ್ಯಾಪ್ ಮಾಡ್ಕೊಂಡ್ ಮಾತಾಡ್ತಾರೆ. 1.5 ಮಾತಾಡ್ತೀವಿ. ನೀವು ಇವೆಲ್ಲನೂ 0.5 ಲಕ್ಷ ನೋಡ್ಬೇಕು. ಅಲ್ಲ ಊಟ ಬಡಿಸ್ಬೇಕಾರೆ ಗಿರಿಸ್ಬೇಕ ಅಣ್ಣ ಏನದು ಏನು ಗೀ ರೈಸು ಗಿರ್ಸ್ಬೇಕ ಅಂತಾರೆ. ಯಾಕೆ ಮಗ 1.5 ಶೌರ್ಯ ಆಗಿದೆ. ಗೀ ರೈಸು ಬೇಕಾ? ಶೌರ್ಯ ಆಗಿದ್ರೆ ಅವ್ನು ಕೆಲಸ ಮುಂದಕ್ಕೆ ಹೋಗ್ಬಿಡು. ಶೌರ್ಯನ ಏನ ಮಾಡ್ತಾ ಇದೀನಿ. ಇನ್ಕಾರ್ನೇಷನ್ ಇದು ಪರಕಾಯ ಪ್ರವೇಶ. ಈಗ ಸಮಯ 5:10. ನಾವೀಗ ಸದ್ಯಕ್ಕೆ ಎಸ್ಟಿ ಕೋಟೆ ಹೊಸಮಾಳದಲ್ಲಿದ್ದೇವೆ. ನಾವೀಗ ಬದಿ ಕಡೆಗೆ ಹೋಗ್ತೀವಿ. ಬನ್ನಿ ಬನ್ನಿ. ಬೆಳಗ್ಗೆ ಶೌರ್ಯ ಸ್ನ್ಯಾಪ್ ಕಳಿಸಿದ ರಿಪ್ಲೈ ಮಾಡ್ತಾನೆ. ಇದು ಬೇಲಿ ನೀರು ಬರಬಾರ್ದು ಅಂತ ಹಾಕೋರ ಅಂತ ಕೇಳ್ತಾನೆ. ನಾನು ಸ್ನ್ಯಾಪ್ ಹಾಕಿದ್ದೆ. ಇಲ್ಲ ಅವ್ನು ಸುಮ್ಮನೆ ಕಾಮಿಡಿ ಕೇಳಿರೋದು. ನೀರು ಬರಬಾರ್ದು ಅಂತ ಹಾಕೋರ ಬೇಲಿನ ಅಂತ. ಇಲ್ಲ ಅದಕ್ಕೆ ನಾನಂದೆ ಇಲ್ಲ ನೀರು ಕರೆಂಟ್ ಹೊಡಿಲಿ ಅಂತ ಹಾಕೊಂಡೆ. ಮೀನ್ ಬರ್ಬಾರ್ದು ಒಳಗೆ, ತೋಟ ತಿನ್ಕೋಬಾರ್ದು. ಕಾಮಿಡಿ ನಾನು ಹಂಗಂದೆ ಕೇಳ. ಮೀನ್ಗಳು ಅಂತ ಹಾಕಿದ್ರು. ಆಮೇಲೆ ಅದಕ್ಕೆ ಅವನೇನಂದ ಗೊತ್ತಾ, ಹುಷಾರು ನೀನು ಅಲ್ಲಿದ್ರೆ ಜಾಸ್ತಿ ಹೊತ್ತಿದ್ದಿ 2 ಲೀಟರ್ ಆಗ್ಬಿಡ್ತೀಯ ಅಂತ ಅಂದ. ಏನ್ ಮಾತಾಡ್ತಾರೋ ಏನೋ. ಫುಲ್ ನೀರಲ್ವ ವಸ್ತಿ, ಸಿಕ್ಕಾಪಟ್ಟೆ ವಸ್ತಿ. ವಸತಿ ಯೋಜನೆ ವಸ್ತಿ ಗೊತ್ತಿಲ್ಲ ನಿಂಗೆ? ವಸತಿ ಗೊತ್ತಿಲ್ಲ. ವಸ್ತಿ ಗೊತ್ತಿಲ್ಲ? ವೆಂಕಟರಮಣ ಸಂಪಾದಕತೆ ಗೊತ್ತು. ಸಂಪಾದಕತೆ ಸ್ವಾಮಿ ಪಾದವೇಗತಿ ಗೊತ್ತು. ಸಂಪಾದಕತೆ ವಸ್ತಿ ಗೊತ್ತಿಲ್ಲ ನಿನ್ಗೆ? ಗೊತ್ತು, ಇದೇ ನೀರಾಗಿರ್ತಲ್ಲ ಅದು. ದಿಸ್ ಇಸ್ ನಾಟ್ ವಸ್ತಿ ಮ್ಯಾನ್, ದಿಸ್ ಇಸ್ ವಿ ಕಾಲ್ ಇಟ್ ಬದಿ. ನಾಟ್ ಬದಿ ಆಲ್ಸೋ. ವೇಟ್ ಐ ರಿಮೆಂಬರ್. ನಾವು ಗೋಡೆಗೆ ನೀರು ಹಿಡ್ಕೊಂಡ್ರೆ ವಸ್ತಿ ಅಂತೀವಿ, ಇದಕ್ಕೂ ವಸ್ತಿ ಅಂತೀವಿ. ವಸ್ತಿ ಇಂಗ್ಲಿಷ್ ಏನಂತಾರೆ? ವಿ ಕಾಲ್ ಇಟ್ ತಪ್ಪೆ ತರ ಆಗೈತೆ. ಏನ್ ಅಷ್ಟೇ ತಪ್ಪೈಕೈತೆ ಅಲ್ಲಿ. ತಪ್ಪೆ ಅಂದ್ರೆ ಐ ಮೀನ್ ಸ್ಲಶ್. ಕನ್ನಡದಾಗ ಗೊತ್ತಾ ಸ್ಲಶಿ ಅಂತೀವಿ ನಾವು. ವಸ್ತಿಗೆ ಅಂತಾರೆ ಇಂಗ್ಲಿಷ್ ಅಲ್ಲಿ ನೆನಪಾಗ್ತಿಲ್ಲ. ತೋಟ ಸ್ವಲ್ಪ ಸ್ಲಶಿ ಆಗಿದೆ ಅಣ್ಣ. ನಿಮ್ ಮೋಟ್ರ್ ಈಗ ಜಾಸ್ತಿ ಬಿಡ್ಬಿಡ್ತಾರೆ ಕನ್ನಡ ಇಲ್ಲಿ. ಅಪ್ಪ ಸ್ವಲ್ಪ ತೋಟ ಸ್ಲಶಿ ಆಗಿದೆ. ಏನಂಗ ಸ್ಲಶಿ ಅಲ್ಲೇ ಇರು. ಬತ್ತೀನಿ ಅಲ್ಲೇ ಇರು. ಬೋ ಮಗನೇ ಬಂದು ತುಳಿತೀನಿ. ಅಲ್ಲೇ ಇರು. ಸ್ಲಶಿ ಯಾವ ಸ್ಲಶಿ? ಹಲೋ ಅಣ್ಣ ನಮ್ಮನ್ನು ಕರ್ಕೋಗಿ ಒಂದ್ ರೌಂಡು. ಪ್ರಪಂಚ ಇಷ್ಟು ದೊಡ್ಡದಾಗಿದೆ, ಯಾರು ಮಾತಾಡ್ತಾನೆ ಇಲ್ವಲ್ರಿ? ಭಾರತದಲ್ಲಿ ಇಷ್ಟೊಂದು ಜನಸಂಖ್ಯೆ ಉಂಟು, ಆದ್ರೆ ನಮ್ಮನ್ನ ಯಾಕೆ ಯಾರು ಮಾತಾಡಿಸ್ತಾ ಇಲ್ಲ? ಬೇಡ ಮಗ, ಅಣ್ಣ ಹೇಳ್ಬೇಕಾಯ್ತಾ ಇಷ್ಟೊತ್ತ? ಅಲ್ಲ ಅಣ್ಣ, ನಿಮ್ಮ ಪ್ರಾಯ ಅರ್ಧೋಗಿರೋ ಒಳ್ಳೆ ಹೋಗ್ತಾ ಇದೆ. ಏನಾಗಲ್ಲ ಬನ್ರಿ. ಎಲ್ಲ ಅಣ್ಣ ಅಂದು ಇವನ ಪ್ರಾಯ
ದೊಡ್ಡವರು ಅಜ್ಜಿ ಅಮ್ಮಂದಿರು ಅಣ್ಣ ಅಂದ್ರೆ ಓಕೆ, ಪ್ರಾಯದ ಹುಡುಗಿಯರು ಎಲ್ಲ ನಡು ಬಗ್ಗಿಸಿಕೊಂಡು ಅಣ್ಣ ಅಣ್ಣ ಅಂದ್ರೆ ಈ ಒಲೆಯಲ್ಲಿ ನನ್ನ ಪ್ರಾಯ ಕೊಚ್ಚಿ ಹೋಯ್ತು. ಕೊಚ್ಚೋಯ್ತು ಬರ ಶಿವಕುಮಾರ್ ಪ್ರಾಯ ಹಂಗೆ ಕೊಚ್ಚೋಯ್ತೈತೆ ಮಗ. ಪ್ಲೀಸ್ ಯಾರ ನೋಡಿ ಶಿವಕುಮಾರ್ನ. ಸುಮ್ಮನೆ Why? ಅದು ದಟ್ ಇಸ್ ನಾಟ್ ಟ್ರೂ. ವಿಚ್ ಇಸ್ ನಾಟ್ ಟ್ರೂ. ದ ಥಿಂಗ್ ಇಸ್ ಇಟ್ ಇಸ್ ನಾಟ್ ಟ್ರೂ. ಇಟ್ ಇಸ್ ಟ್ರೂ. ನಾಟಕ ಆಡಿ ಅಂದ್ರೆ ಅಯ್ಯೋ ಅಯ್ಯೋ ಅಯ್ಯೋ. ಐ ಆಮ್ ನಿಯರ್ ದ ವಾಟರ್, ಸೇವ್ ಮೀ. ಅಂಡರ್ ದ ವಾಟರ್ ಸ್ವಾಮಿ. ಹಟ್ಟೆಲಿ ಇಟ್ಟು ಏನೋ ಬಾರ ಹಟ್ಟಿಲಿ ಇಟ್ಟುಬಿಟ್ಟು ಬರಬೇಕು. ಹಟ್ಲಿಟ್ಟು ಬರ್ಬೇಕು ಅಂತ ನಮ್ಗೆ ಹಟ್ಲಿ ಮನೇಲಿ ಇಟ್ಟು ಬರಬೇಕು. ಈಗ ನೀನು ಉದಯ್, ನೀನ್ ಎಷ್ಟು ಓದಿರೋದು? ನಾನು 2ನೇ ಕ್ಲಾಸ್ ಫೇಲ್. ಇರಪ್ಪ, ನಾನು ನಿಜ ಹೇಳ್ಬೇಕು, ನನಗೆ ಸುಳ್ಳು ಹೇಳ್ಬೇಕು. 12 ವರ್ಷಕ್ಕಂದ್ರೆ ಸೆಕೆಂಡ್ ಪೀಸ್ ಅಲ್ಲ, ಹಂಗಾರೆ 16 ಸೋಲ್ವಿ. ಹೇಳು. ಬಿಕಾಮ್ ಅಲ್ಲ ನಾ ಏನ್ ಓದಿದ್ದಾನೆ ಹೇಳು? ನಾವು ಓದೇ ಇಲ್ಲ. ಯಾಕೆ ಓದ್ಬೇಕು? ಇಷ್ಟದವರ್ಗಲ್ಲ, ತೋಟದ ವರ್ಷದಲ್ಲ ಶಿವ್ರದ ಯಾಕೆ ಓದ್ಬೇಕು ಇವ್ರು? ನನ್ ಮಾತು ಓದಿ ಕೇಳು ನೀನು. ಈಗ ನೀನು ಇಷ್ಟು ಓದಿರೋ ಚೆನ್ನಾಗಿ ಮಾತಾಡ್ತಿದ್ದೆ, ನಾವು ಮಾತಾಡಕ್ ಬರಲ್ಲ. ನಾವೇನ್ ಚೆನ್ನಾಗಿ ಮಾತಾಡ್ತಿದ್ವಿ. ದೊಡ್ಲು ಅಂದ್ರೆ ಏನಂತ ಗೊತ್ತಾಯ್ತಲ್ಲ, ನಾವೇ ಚೆನ್ನಾಗಿ ಮಾತಾಡ್ತಿದ್ವಿ. ಇಲ್ಲಪ್ಪ, ಶಿವಕುಮಾರ್ ಹೇಳಿದ್ ಸರಿತಾನೆ. ಹೌದು, ನಿಜ ನಿಜ ನಿಜ. ನಮ್ಗೆ ಶಿವಕುಮಾರ್ ಒಂದು ರೆಸ್ಪೆಕ್ಟ್ ಕೊಡ್ತಾನೆ. ಯಾರು? ಶಿವಕುಮಾರ್. ನಾನ್ ಕೊಡೋಲ್ವಾ? ನೀನು ಕೊಡ್ತೀಯ. ಅದು ನಿಮ್ಮ ಮಾವ ನಂಗೆ ಬಾಮಾಗ್ತಾರೆ. ಮೇಡಮ್ ಏನ್ ತಂದಿದ್ದೀರಾ? ಬ್ರೈನ್ ಬುರ್ಜಿ ತಗೊಂಡೋಳೆ. ನಾವೆಲ್ಲ ಎಗ್ ಬುರ್ಜಿ ಮಕ್ಕಳು, ಇವಳು ಬ್ರೈನ್ ಬುರ್ಜಿ ತಗೊಂಡು. ಪ್ರಸಾದ ಅಲ್ಲ ಮಾವ, ಮಿದ್ಲಾ ಮಿದ್ಲಾ ಆಗೋಯ್ತು. ಹೆಂಗೈತೆ? ಮಾಮೂಲಿ ಎಗ್ ಬುರ್ಜಿ ತರ ಇದೆ. ಅಕ್ಕ ನಮ್ಮ ಅಣ್ಣ ಎರದಿಂಟು ಪೋಯ. ಗೈಸ್ ಇವನೇ ನೋಡ್ಕೊಳ್ಳಿ, ನಮ್ಮ ಅಣ್ಣ ಸಿದ್ಧಾರ್ಥ ಅಂತ. ಖಾಲಿ ಆಗ್ಬಿಡ್ತೀನಿ ಅಂತ ಭಯ ಮಗ ನೀನು. ಯಾಕಲಿ ಪ್ರಸಾದ ಕೇಳ್ದಂಗೆ ಕೇಳ್ತಾ ಇದೆಯಾ ನೀನು? ವಾ ಕೊಡ ನನ್ಗೆ. ಕೈ ಬೇರೆ ಪ್ರಸಾದ ನಿನ್ಗೆ ತುಂಬಾ ಕಾಯ್ತದ. ಥ್ಯಾಂಕ್ ಯು. ನಾನು ಹಿಂಗ್ ನೋಡಿದ್ವಿ, ಹಿಂಗ ನಾನು ಹಿಂಗ್ ನೋಡ್ದೆ. ಆಗ ನಮ್ಮ ಭಾವ ಆಗ್ಲೇ ಗೊತ್ತಾರ ನಿಮ್ಗೆ. ಭಾವ ಏನಂದಿಲ್ಲ, ಏನು ಗೊತ್ತೇ. ನಮ್ದು ಹಳೆ ಲವ್ ಸ್ಟೋರಿ ಡಿಸ್ಕಸ್ ಮಾಡ್ತಾರೆ. ನಮ್ಮ ಮಾವ ಮುಂಚೆ ನೋಡಿದ್ರಂತೆ. ಸತ್ಯವರು ರಾಜಗೌಡ್ರು ಹೇಳಿದ್ರು ನಂಗೆ. ಆಗ್ಲೇ ಗಂಟೆ ನಂಗೆ ಗೊತ್ತಿಲ್ಲ. ರಾಜಗೌಡ್ರು ಗೆಸ್ಟ್ ಮಾಡಿದ್ರು ಆಗ್ಲೇ. ಅವ್ರು ಬಂದಿಲ್ಲ ಅಂತಲ್ಲ ಮದುವೆ ಸ್ಥಿತಿ ಯಾವಾಗಲೂ. ನಾನ್ ದೇವರಾಣಾಗ್ಲಿ ಇವಳು ಡೈರೆಕ್ಟ್ ನೋಡಿಲ್ವ, ಕನ್ನಡ ಕಾಕಣಿದ್ದು ಒಂದು ಈ ಇಲ್ಲಿ ಇದೆಲ್ಲ ಬರ್ತದಲ್ಲ ಗ್ಲಾಸ್ ಸೈಡ್ ಅಲ್ಲಿ ಒಂಥರ ಕಲ್ ನಿಜ ತಾನೆ? ಈ ಗಂಡು ಚೆನ್ನಾಗದ, ಈ ಸೋಡಾ ಪುಡಿ ಚೆನ್ನಾಗಿದ್ದ. ಈ ಗಂಟು ಚೆನ್ನಾಗದ. ಈ ಗಂಟು ಚೆನ್ನಾಗದ. ಈ ಗಂಟಿಗೆ ಸಿಕ್ಕಿರೋದೇ ಹೆಚ್ಚು. ಅಲ್ಲ ಅಲ್ಲ ಲೋ ಮೊಟ್ರಾ. ಬಟ್ಟೆ ಸುತ್ತಂಗಿತ್ತು. ಫಸ್ಟ್ ದಿವಸಲ್ಲಿ ಹೆಂಗ್ ಕಾಣ್ತಾನೆ ಓವರ್ ಆಕ್ಟಿಂಗ್ ಮಾಡ್ತಾಳೆ. ಅವಾಗ ಅದೇ ಟ್ರೆಂಡು. ಕೂದಲೇ ಚೆಂದಿಲ್ಲ ಆಗ. ಬೆದರ್ಕೊಳ್ಳೋರು ಮಾತಾಡೋರು ಎಲ್ಲ ಇಲ್ಲಿ ಬಾಯ್ ಮಾಡ್ರಪ್ಪ ನಮಗೆ. ಬಾಯ್ 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 ಹೊಸ್ಮಾಳ ಪೀಪಲ್, ಲವ್ ಯು ಆಲ್. ಬಾಯ್.